ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಆರಾಮದಿರಿ ಅಂದ್ಕೊತೀನಿ. ಇದು ನಂದು ಯೂಟ್ಯೂಬಿನ ಸೆಕೆಂಡ್ ವಿಡಿಯೋ. ಇವತ್ತು ಏನು ಸ್ಪೆಷಲ್ ಅನ್ಕೋತ್ರಿ, ಏನು ಸ್ಪೆಷಲ್ ಅಲ್ಲ, ಕೊಬ್ಬರಿ ಚಟ್ನಿ ಮಾಡೋದು. ಅದ್ರಾಗೇನು ಸ್ಪೆಷಲ್ ಅಂತೀರಿ, ಸ್ವಲ್ಪ ಒಂದು ಐಟಮ್ ಡಿಫ್ರೆಂಟ್ ಐತಿ, ಅದರಿಂದ ಸ್ವಲ್ಪ ಟೇಸ್ಟ್ ಬೇರೆನೂ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು ಕೊಬ್ಬರಿ 1.5 ಗಿಟ್ಕ ಕೊಬ್ಬರಿ ಕಾಯಿ ತುರಿ ತೊಗೊಳತ್ತೀನಿ. ಅದನ್ನ ಈಗ 1.5 ಕಾಯಿ ತುರಿ ತುರ್ಕೊಂಡು ಈಗ ಮಿಕ್ಸಿಗೆ ಹಾಕೊಳತ್ತೀನಿ. ಅದಕ್ಕೆ 1 ಬಟ್ಲಷ್ಟು ಪುಟಾಣಿ ಹಾಕೊಳತ್ತೀನಿ. ಅದಕ್ಕೆ ನಾವು ಏನು ಮಾಡ್ತೀವಿ, ಯೂಶ್ವಲಿ ಎಲ್ಲರೂ ನಾವು ಜೀರಿಗೆ ಹಾಕ್ಕೋತೀವಿ. ಆದರೆ ಜೀರಿಗೆ ಬದಲಿ ನಾ ಇಲ್ಲಿ 1 ಸ್ಪೂನ್, ಅದು ಸ್ಪೂನ್ ಸಣ್ಣದಿರೋದ್ರಿಂದ ನಾವು 1/4 ಸ್ಪೂನ್ ಹಾಕ್ಕೊಂಡೇನಿ. 1/4 ಸ್ಪೂನ್ ಸಾಸಿವೆ ಹಾಕ್ಕೋತೀವಿ. ಜೀರಿಗೆ ಬದಲು ನಾವು ಸಾಸಿವೆ ಹಾಕ್ಕೋತೀವಿ. ವಿಷ ಬರುತ್ತಾ, ಕಹಿ ಬರುತ್ತಾ ಅಂತ ಕೇಳ್ತೀರಿ. ಇಲ್ಲ, ಏನು ಭಾಳ ಟೇಸ್ಟ್ ಆಗ್ತೈತಿ. ಒಂದು ಸರ್ತಿ ಮಾಡಿ ಟ್ರೈ ಮಾಡಿರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಾವು 1.5 ಸ್ಪೂನ್ ಉಪ್ಪು ಹಾಕ್ಕೊಂತೀನಿ. ಅದಾದಮೇಲೆ ಮೆಣ್ಸಿಕಾಯಿ ನೀವು ಜಾಸ್ತಿ ತೊಗೊಂಡ್ರಿ, ಭಾಳ ತೊಗೊಂಡಿರಿ ಅನ್ಕೋತೀರಿ. ಇಲ್ಲ, ನಮ್ಮ ಕಡೆಗೆ ಕಾಯಿ ನೀರ್ಗಾಯಿ ಇರ್ತಾವೆ, ಖಾರ ಕಡಿಮೆ ಇರ್ತಾವೆ. ಹಾಗಾಗಿ ನಮ್ಮ ಮನ್ಯಾಗ ನಾವು ಸ್ವಲ್ಪ ಖಾರ ಭಾಳ ತಿನ್ನೋದ್ರಿಂದ ನಾನು ಇದ್ರಾಗ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅದು ಬಿಟ್ಟರೆ ಮತ್ತು ನಾವು ಕಾಯಿ ಒಡೆದಾಗ ಏನು ನೀರು ಬರ್ತೈತಲ್ಲ, ತೆಂಗಿನ ನೀರು, ಅದನ್ನು ಹಾಕ್ಕೋತೀನಿ. ಅದರಿಂದ ಟೇಸ್ಟ್ ಅಂತೂ ಭಾಳ ಮಸ್ತ್ ಬರ್ತೈತಿ. ಒಮ್ಮೆ ಟ್ರೈ ಮಾಡಿರಿ ಖಂಡಿತವಾಗಿದ್ದು. ಇದರಲ್ಲಿ ಡಿಫ್ರೆಂಟ್ ಆಗಿರೋದಂದ್ರೆ ಸಾಸಿವೆ ಮತ್ತು ತೆಂಗಿನಕಾಯಿ ನೀರು ಹಾಕೋದು. ಅದು ಯೂಶ್ವಲಿ ಮತ್ತು ಗ್ರೈಂಡ್ ಮಾಡಿಕೊಂಡು ಇಲ್ಲಿ ನಾ ಸಾಸಿವೆ ಮತ್ತು ಹಿಂಗೆ ಹಾಕಿ ಒಗ್ಗರಣೆ ಕಟ್ಕೊಂಡಿದ್ದೀನಿ. ಒಗ್ಗರಣೆ ಕೊಟ್ಟು ಆದಮೇಲೆ ಇದು ಗ್ಯಾಸ್ ಆಫ್ ಮಾಡ್ಕೊಂಡು ಹಿಂಗೆ ಹಾಕ್ಕೊಂಡೀನಿ. ಅದು ತಣ್ಣಗಾದ್ಮೇಲೆ ನಾವು ತೆಂಗಿನಕಾಯಿ ಮಿಕ್ಸಿ ಮಾಡ್ಕೊಂಡೆಲ್ಲ ಅದ್ರ ಮೇಲೆ ಹಾಕ್ಕೊಂಡೀನಿ. ಆಮೇಲೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೀನಿ. ಸೊ ಕಾಯಿ ಚಟ್ನಿ ರೆಡಿ ಆಗೈತಿ. ಸ್ವಲ್ಪ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ, ಸ್ವಲ್ಪ ಡಿಫ್ರೆಂಟ್ ಏನೈತೆ ಅಂತ ಹೇಳಿ. ಸೊ ಇದು ನನ್ನ ಯೂಟ್ಯೂಬಿನ ಸೆಕೆಂಡ್ ವಿಡಿಯೋ ಆಗಿರೋದ್ರಿಂದ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.